ಡ್ಯಾನ್ಸ್ ಮಾಡ್ಕೊಂಡು ನಡೆಯುತ್ತೆ. ಎಮ್ಮೆನೆ ಇವ್ರ ಮೇಲೆ ಕುಂಡಿಸ್ಕೊಂಡು ಹೋಯ್ತಾರಂತೆ. ನೀವು ಚೆನ್ನಾಗಿದ್ದೀರಾ? ಆಕೈತೆ ತಾನೇ ಬಿಸ್ಕೆಟ್, ನಾಳೆ ಹೋಗು ಇಲ್ವಾ? ಸುರುಗ್ ಬಂದಾಗ ಹ್ಯಾಟ್ ಹಾಕೋಬೇಕು, ಇಲ್ಲ ಅಂದ್ರೆ ಬಿಸಿಲು ಕರ್ಗಾಗ ಹೋಗ್ತೀರಾ ನೋಡಿ. ನೀಟಾಗಿ ರೆಡಿಯಾಗಿ ಪಾತ್ರೆ ತೊಳಿತಾ ಇದೀನಿ. ವಾವ್ ವಾವ್, ಲೈನ್ಸ್ ನೋಡಿ ಗೈಸ್, ಲೈನ್ಸ್. ಅಜ್ಜಿ ಕೂದಲು ಬೇಕು ಬಿಟ್ಟು ಎಲ್ಲ ಬೇಯಿಸ್ಬಿಟ್ಟು ಇವತ್ತಿನ ಊಟ. ಒಬ್ರು ಬರೀತಾ ಇರ್ಬೇಕಾದ್ರೆ ಒಬ್ರು ನೋಡ್ಬೇಕಂತೆ. ಹೇ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಾಕಿಂಗ್ ಕ್ಯಾನ್ಸಲ್ ಆಗಿದೆ ಬಿಕಾಸ್ ಇವತ್ತು ಇಲ್ಲೆಲ್ಲ ತೊಳಿಬೇಕು. ಇದು ನೋಡಿ ಹೆಂಗಾಡುತ್ತೆ ಇವಾಗ. ಅದು ವಾಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಗೈಸ್. ಫುಲ್ ನಡೆಯಲ್ಲ, ಡ್ಯಾನ್ಸ್ ಮಾಡ್ಕೊಂಡು ನಡೆಯುತ್ತೆ. ಅಪ್ಪನ ಫಸ್ಟ್ ಎಮ್ಮೆ ಕಾಯಕ್ಕೆ ಹೋಗ್ಬೇಕಾದ್ರೆ ಎಮ್ಮೆ ಮೇಲೆ ಕುತ್ಕೊಂಡು ಹೋಗ್ತಿದ್ರಂತೆ. ನಮ್ಗಂತೂ ಗೊತ್ತಿಲ್ಲ, ಅವ್ರು ಹೇಳ್ತಾರೆ. ಇವಾಗ ಎಮ್ಮೆನೆ ಇವ್ರ ಮೇಲೆ ಕುಂಡಿಸ್ಕೊಂಡು ಹೋಯ್ತಾರಂತೆ. ನಮ್ ದೊಡ್ಡಮ್ಮಂಗ್ ನೆನ್ನೆ ನಾನ್ ಮೆಹಂದಿ ಬಿಟ್ಟಿದ್ದೆ, ನೋಡೋಣ ಹೆಂಗ್ ಬಂದಿದೆ. ಇದೇನು ಒತ್ತಂತೆ ಕಡ್ಲೆಕಾಯಿ ಚೆನ್ನಾಗ್ ಬಂದೈತೆ. ಅರೇ ವಾ, ಕೇಸಿಗೆ ಹಾಲು ತಗೊಂಡಿದೀವಿ. ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ಹೋಮ್. ವಾವ್, ಒಂದೇ ಬಾರ್ಡ್ರು ಚೆನ್ನಾಗಿದೆ, ರಂಗೋಲಿನೂ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಗೋ ಕಡಿಗೆ ಹೋಗ್. ಆಕೈತೆ ತಾನೇ ಬಿಸ್ಕೆಟ್, ನಾಳೆ ಹೋಗು ಇಲ್ವಾ? ತಿಂದ್ಬಿಟ್ಟು ಇಲ್ಲ ಅಂತಿದ್ಯಾ? ಹಂಗಂಗೆ ಬಂದ್ಬಿಡೋದು ಡ್ಯಾನ್ಸ್ ಮಾಡ್ಕೊಂಡು, ಕುಣಿದು ಕುಣಿದು ಬಾರೆ ಅನ್ನೋದರ. ಸೂಪರ್ ಮಮ್ಮ. ಹೂವಿನಂತ ಹುಡುಗಿ ಯಾವಾಗ್ಲೂ ಹೂನೇ ಬಿಡ್ತಾರಪ್ಪ. ಅಲ್ಲೇ ಎಲ್ಲ ಹೊಲ ಉತ್ಸಿದ್ವಲ್ಲ ನೋಡಿ, ಒಂದೊಂದ್ ಪಂಪ್ಕಿನ್, ಎಷ್ಟೊಂದ್ ಪಂಪ್ಕಿನ್ಸ್ ಎಲ್ಲ ಹಂಗೆ ಐತೆ. ಅಂದ್ರೆ ಲೈಕ್ ಅದೆಲ್ಲ ಪುಡಿ ಪುಡಿ ಆಗೋಗೈತೆ, ಅಂದ್ರೂನು ಹಂಗಲ್ಲಲ್ಲಿ ಕಾಣಿಸ್ತೈತೆ ನೋಡಿ. ಇಲ್ಲೊಂದು ಇಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಟು ನಡೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ. ಎನರ್ಜಿ ಇರುತ್ತಲ್ಲ ಭೂಮಿಯಲ್ಲಿ, ಅದೆಲ್ಲ ಪಾಸ್ ಆಗ್ತಾ ಇರುತ್ತಲ್ಲ, ಒಂಥರ ಇಟ್ ಫೀಲ್ಸ್ ಗುಡ್. ನಿದ್ದೆ ಬರ್ತೈತೆ ಗೈಸ್. ಸಿಕ್ಕಾಬಟ್ಟೆ ಒಂಥರ ಸುಸ್ತಾಗ್ತೈತೆ, ಒಂಥರ ಆಗ್ತೈತೆ. ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡಿದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗುತ್ತೆ. ಆಮೇಲೆ ನಮ್ಮ ಮಾವನ ಮಕ್ಳು ಬರ್ತಾರಲ್ಲ, ಒಂದ್ ಸ್ವಲ್ಪ ಓಕೆ, ಅವಾಗ ಒಂದ್ ಸ್ವಲ್ಪ ಎನರ್ಜಿ ಬರುತ್ತೆ. ಏನೋ ಸುರುಗ್ ಬಂದಾಗ ಹ್ಯಾಟ್ ಹಾಕೋಬೇಕು, ಇಲ್ಲ ಅಂದ್ರೆ ಬಿಸಿಲು ಕರ್ಗಾಗ ಹೋಗ್ತೀರಾ ನೋಡಿ. ನೀಟಾಗಿ ರೆಡಿಯಾಗಿ ಪಾತ್ರೆ ತೊಳಿತಾ ಇದೀನಿ. ಸಾಂಬಾರು, ಮಡೆದನ್ನ ಎಲ್ಲ ಮಾಡ್ತಾರೆ ಇವತ್ತು. ನಮ್ಗೆ ಪಾತ್ರೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಹುಳ್ಳಿಕಾಳು ಬಸ್ಸಾರು ಮಾಡ್ತಾ ಇದಾರೆ ಗೈಸ್. ಅಯ್ಯೋ, ನಂಗೆ ಹಬ್ಬದ ಬಗ್ಗೆ ಎಲ್ಲ ಗೊತ್ತಿಲ್ಲ ಗೈಸ್. ಇವ್ರೇನು ಹೇಳ್ತಾನೂ ಇಲ್ಲ, ಸುಮ್ನೆ ಮಾಡ್ತಾರೆ. ಹೂ ಅಂತ ಹೇಳಕ್ಕೆ ಯೋಚನೆ ಮಾಡ್ತಾವ್ರ ಅವ್ರು. 2 ನಿಮಿಷ ಟೈಮ್ ಬೇಕು ಅವ್ರಿಗೆ. ಅಬ್ಬಾ, ಕನ್ಫ್ಯೂಷನ್. ಒಂದು ಲಾಗ್ ಮಾಡಿದ್ರೆ ನಮಗೂ ಕೂಡ ಒಂದು ಮೆಮೊರಿ ಇರುತ್ತೆ, ಹೆಂಗ್ ಮಾಡಿದ್ವಿ ನಾವು ಫಸ್ಟ್ ಟೈಮ್ ಊರಲ್ಲಿ ಹಬ್ಬನ. ವಾವ್ ವಾವ್, ತಾಲಿ ಬಜಾವೋ ಗೈಸ್, ತಾಲಿ ಬಜಾವೋ. ಸೀರಿಯಸ್ ಆಗಿ ತಲೆನೋವು ಬಿಡ್ತೈತೆ ಗೈಸ್. ನೋಡಿ, ಇದೆ ಸ್ಪೆಷಲ್ ಡಿಶ್ ಟಮಟಾ. ದಿಸ್ ಇಸ್ ಕಾಲ್ಡ್ ಟಮಟಾ ಗೈಸ್. ಪಾಕನ ಹಿಟ್ಟಿನೊಳಗೆ ಹಾಕಿ ಕಲಿಸ್ತಾ ಇದ್ದಾರೆ. ಏನೇನೆ ಹಾಕಿದ್ದಾರೆ ಅಂತ ಎಲ್ಲ ಹೇಳ್ಬಾರ್ದು. ಇನ್ನೊಂದು ವ್ಲಾಗ್ ಮಾಡ್ತೀನಿ ಗೈಸ್, ಬೇಕಾದ್ರೆ ಕಾಮೆಂಟ್ ಮಾಡಿ. ಎಸ್ ಗೈಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಮೆಂಟ್ ಇಟ್ ಡೌನ್ ಅಂಡ್ ನಾನು ನಿಮ್ಗೆ ಹೇಳ್ತೀನಿ ಇನ್ನೊಂದು ವ್ಲಾಗ್ ಅಲ್ಲಿ. ಜೀವನ್ ಇಸ್ ಸೀಯಿಂಗ್ ಮೊಬೈಲ್ ಗೈಸ್. ಲೈನ್ಸ್ ನೋಡಿ ಗೈಸ್, ಲೈನ್ಸ್. ಮೈ ಗಾಡ್, ಈ ಕಡೆ ತಿರ್ಗಪ್ಪ, ತಿರ್ಗು. ನೀನ್ ಹೇರ್ ಸ್ಟೈಲ್ ತೋರ್ಸು ನಮ್ಮ ಫ್ರೆಂಡ್ಸ್ಗೆ. ಈ ಕಡೆ ತಿರ್ಗಿ. ಓ ಮೈ ಗಾಡ್, ಬಿಲ್ಲಿ. ಓ, ಶಿ ಇಸ್ ಔಟ್ ಆಫ್ ಕಂಟ್ರೋಲ್ ಗೈಸ್. ಅವಳ ಅಜ್ಜಿ ಬಿಟ್ರೆ ಬೇರೆ ಯಾರ ಜೊತೆ ಹೋಗಲ್ಲ ಅವಳು. ಅಜ್ಜಿ ಕೂದಲು ಬೇಕು, ಅಜ್ಜಿಗೆ ಕೂದಲು ಬೇಕು. ಎಲ್ಲ ಕಿತ್ತು ಬಿಟ್ರೆ ನೀನು. ನೆಕ್ಸ್ಟ್ ಇಂದ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು, ಯಾವ ಗಿಡ ಹಾಕ್ಬೇಕು, ಈ ಸಾಯಿಲ್ಗೆ ಯಾವ್ದು ಸೂಟ್ ಆಗುತ್ತೆ, ಅದೆಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿಸಿ ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡಿಸಿ ನೀಟಾಗಿ ಪ್ಲಾನ್ ಮಾಡಿಸಿ ಎಲ್ಲ ಮಾಡಿದ್ರೆ ಅವಾಗ ಫುಲ್ಲು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಬೆಳ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಗೈಸ್, ಸಕ್ಕದಾಗಿರುತ್ತೆ.
ಹಾಗೆ ಅದಕ್ಕೆ ಏನೇನೆಲ್ಲ ಹಾಕಿದೀರಾ? ಯಾವ್ದಕ್ಕೆ? ಇವಾಗ ಮಾಡ್ತಿರುವಂತಹ ಒಂದು ಐಟಮ್ಗೆ ಮಾಡೋಣ. ಮಾಮೂಲಿ ನೀವು ಅತ್ತೆಗೆ ಕೂಡ ಹೇಳ್ತಾರೆ. ಮೆಂತ್ಯ, ಹಂಗೆ ಅಲ್ಲ, ಇದು ನೋಡ್ಕೊಂಡು ಹೇಳಿ. ಮೆಂತ್ಯ, ಮೆಂತ್ಯ, ಜೀರಿಗೆ, ಅರಿಶಿನ, ಆಮೇಲೆ ಬೆಳ್ಳುಳ್ಳಿ ಅಷ್ಟೇ, ಉಪ್ಪು, ಮೆಣಸಿನ್ಕಾಯಿ ಹಾಕಿಲ್ಲ. ರುಬ್ಬಿಟ್ಟು ಎಲ್ಲ ಬೇಯಿಸ್ಬಿಟ್ಟು ಗಡಿಗೆ, ಸಾರಿ ಮಡಿಕೆ ಅಲ್ಲ, /ಗಡಿಗೆ. ಸೊ ಗೈಸ್ 2 ತಂದಿದ್ವಿ, ಆದ್ರೆ 2ರಲ್ಲಿ ಒಂದನ್ನೇ ಯೂಸ್ ಮಾಡ್ತಿರೋದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಮ್ಮಮ್ಮ ಸ್ವಲ್ಪ ಮುಂದಾಲೋಚನೆ ಮಾಡಿ ಅದನ್ನ ತಗೊಂಬಂದಿರೋದು. ಅಂದ್ರೆ ಅದು ಸ್ವಲ್ಪ ಏನಾದ್ರು ಮಿಸ್ಟೇಕ್ ಇದ್ರೆ ಇನ್ನೊಂದು ಇರ್ಲಿ ಅಂತ ಹೇಳಿ ಇವಾಗ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಪಾತ್ರೆ ತೊಳಿತಾ ಇದ್ದೆ, ನಮ್ಮ ಹುಡುಗಿ ಸಿಕ್ಕಾಪಟ್ಟೆ ಕೋಆಪರೇಟ್ ಮಾಡಿ, ನಾನು ಏನಪ್ಪ ಹುಡುಗಿ ಅವಾಗಲಿಂದ ಪಾತ್ರೆ ತೊಳಿತಾ ಇದ್ದಾಳೆ ಅನ್ಕೋಬಿಡಿ. ಪಾತ್ರೆ ಸ್ವಲ್ಪ ಜಾಸ್ತಿನೇ ಆಗಿದೆ, ಬಿಕಾಸ್ ಎಷ್ಟೊಂದು ಡಿಶಸ್ ಮಾಡಿದ್ರಲ್ಲ ಅವರು. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೀನಿ. ಇದೆಲ್ಲ ಆಗ್ಬೇಕು, ಅದಾದ್ಮೇಲೆ ನೀಟಾಗೆಲ್ಲ ರೆಡಿ ಆಗ್ಬೇಕು ಅಷ್ಟೇ ಗೈಸ್. ಇವಾಗ ಇದೆಲ್ಲ ರೆಡಿ ಆಗಿದೆ, ಅಂತ ಟಮಟ ಕೂಡ ರೆಡಿ ಆಗಿದೆ. ಗೈಸ್ ನೋಡಿ, ಅವಾಗ್ಲಿಂದ ಎಷ್ಟು ಜನ ಇದ್ರು, ಇವಾಗ ಫುಲ್ಲು ಪ್ರಶಾಂತಿ ಆಗೋಯ್ತು. ಒಂದೇ ಒಂದು ಸೆಕೆಂಡಿಗೆ ಅಪ್ಪ ಸಿಕ್ಕಾಬಟ್ಟೆ ಇದು ಬಾಯಾರಿಕೆ ಆಗ್ತಾ ಇದೆ. ಸದ್ಯಕ್ಕೆ ನೀರು ಕುಡಿಬೇಕು. ನೋಡಿ ಗೈಸ್, ನೆಕ್ಸ್ಟ್ ನಮ್ಮ ಕಾವ್ಯ ಅವ್ರದ್ದು ಯೂಟ್ಯೂಬ್ ಚಾನಲ್ ಬಂದ್ರು ಬರ್ಬೋದು ನೋಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ರೆಡಿ ಆಗಿರಿ. ಇವಳೇ ಬೆಳಗ್ಗೆಯಿಂದ ಕ್ಯಾಮ್ರಾ ವರ್ಕ್ ಮಾಡ್ತಾ ಇರೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್, ಬಿಕಾಸ್ ನಾನು ಬೇರೆ ಕೆಲಸ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಕ್ಯಾಮ್ರಾ ನಾನು ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಕೆಲಸ ಏನು ಮುಂದೆ ಸಾಗೋದಿಲ್ಲ. ಆ್ಯಂಗಲ್ಲು ಸೆಟ್ ಮಾಡಿಕೊಂಡು ನಾನು ಮೈಕ್ ಹಾಕ್ಕೊಂಡು ಮಾತಾಡೋ ಅಷ್ಟರಲ್ಲಿ ಕೆಲಸನೇ ಮುಗ್ದೋಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲೆಲ್ಲ ಕಾವ್ಯಶ್ರೀ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ತೆಂಗಿನ ಮರ ಅಂದರೆ ಕಲ್ಪ ವೃಕ್ಷಕ್ಕೆ. ಸೊ ಬನ್ನಿ ಹೋಗೋಣ. ನೋಡಿ, ಈಗ ಪೂಜೆಗೆ ಹೋಗ್ತಾ ಇದ್ದೇವೆ, ಕಲ್ಪವೃಕ್ಷಕ್ಕೆ ಪೂಜೆ ಮಾಡಲಿಕ್ಕೆ. ಫುಲ್ಲು ಕತ್ತಲಾಗಿದೆ, ಏನು ಕಾಣಿಸ್ತಾ ಇಲ್ಲ. ಕುಂಕುಮ ಅರ್ಶಿನ ಎಲ್ಲ ಇಟ್ಕೊಂಡು ಕ್ಯಾಮ್ರಾ ಹಿಡ್ದಿದ್ದೀನಿ, ಬಿಕಾಸ್ ನೀವು ಕೂಡ ನೋಡ್ಬೇಕಲ್ವಾ ನಾವು ಏನೇನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹಬ್ಬಕ್ಕೆ. ಹಾಗಾಗಿ ಅಯ್ಯೋ, ನನ್ನ ಮೈಕ್ ಹಾಕಿಲ್ಲ ಗೈಸ್, ಎಷ್ಟು ಕೇಳಿಸುತ್ತೋ ನನಗೆ ಗೊತ್ತಿಲ್ಲ, ಬಟ್ ಕೇಳಿಸ್ತಾ ಅದು ಇದು ಹಾಕಿಲ್ಲ. ಬಿದ್ದೋಗ್ಬಿಟ್ರೆ ಈ ಇದರಲ್ಲಿ ಹುಡ್ಕದ್ ಕಷ್ಟ, ಎಲ್ಲಿ ಬಿದ್ದೋಯ್ತು ಅಂತ. ಅದಕ್ಕೆ ಹಾಕಿಲ್ಲ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಇಲ್ಲಿಬ್ರು ಕ್ಯಾಮ್ರಾ ಮ್ಯಾನ್ ಇದ್ದಾರೆ ನೋಡಿ ಗೈಸ್. ಅಲ್ಲಿ ಬ್ಯಾಟ್ರಿ ಬಿಡ್ತಾ ಇದ್ದಾರೆ. ಇಲ್ಲಿದ್ದಾರೆ ನಮ್ಮ ಅಕ್ಕ ಅಂಡ್ ಇವಳು ನನ್ನ ತಂಗಿ. ಹಾಯ್ ಮಾಡಿ ಅಕ್ಕ. ಇನ್ನೊಂದ್ಸತಿ ನನ್ ಜೀವ ಮಲ್ಕೊಂತ ಇಲ್ಲ, ಫುಲ್ಲು ಇಲ್ಲಿ ಜೀವ ಮುಖ ತೋರಿಸಿ ಫುಲ್ ನಿದ್ದೆ ಬರ್ತಾ ಇದೆ. ಜೀವಗೆ ಕಾಲ್ ಬೇರೆ ಉರಿತಾ ಇದೆಯಂತೆ ಮಗುಗೆ, ಆದ್ರೂ ನಿದ್ದೆ ಮಾಡ್ತಾ ಇಲ್ಲ. ಹಬ್ಬ ನೋಡ್ಬೇಕಂತೆ ಗೈಸ್. ಹಬ್ಬ ಹೆಂಗಿತ್ತು? ವೆಲ್ಡನ ಜೀವ ಹೆಂಗಿತ್ತು? ಚೆನ್ನಾಗಿತ್ತ? ಯಾಕೆ ನಿದ್ದೆ ಬರ್ತಾ ಇತ್ತಾ? ನಿದ್ದೆ ಆಯ್ತಾ ಇಲ್ಲ? ಕಾಲು ಉರಿತೈತಾ? ಕಣ್ಣು ಯಾಕೆ ಮತ್ತೆ ಕೆಳಗ್ ಬರ್ತೈತೆ ಜೀವು? ಇವತ್ತಿನ ಊಟಕ್ಕೆ ಬೆಲ್ದನ್ನ, ಹುಳ್ಳಿಕಾಯಿ, ಆಮೇಲೆ ಇದು ಮಡೆದನ್ನ, ಸಾಂಬಾರ್, ಬಸ್ಸಾರು ಹಾಗೆ ಬೋಂಡ ಇವತ್ತಿನ ಊಟದ ಮೆನು. ಸೊ ದಿಸ್ ಇಸ್ ವಾಟ್ ವಿ ಆರ್ ಈಟಿಂಗ್ ಟುಡೇ ವಿತ್ ಅಮ್ಮ, ಅತ್ತೆ ಆ್ಯಂಡ್ ಚಿಕ್ಕಿ.
ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈ ಕಡೆ ಕೊಂಡ ಕೂಡ ಹಚ್ಚಿದ್ದಾರೆ ಆಲ್ರೆಡಿ, ಲೇಟ್ ಆಗಿ ಬಂದ್ಬಿಟ್ಟಿದೆ. ಗೈಸ್ ಇವಾಗ ನಾವು ದೇವಸ್ಥಾನ ಹತ್ರ ಬಂದ್ವಿ. ನೀವು ನೋಡಿದಾಗ ಆಲ್ರೆಡಿ ಕೊಂಡ ಎಲ್ಲ ಹಚ್ಬಿಟ್ಟಿದ್ದಾರೆ. ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಲೇಟೇ ಆಯ್ತು, ಬಟ್ ಆದ್ರೂ ಪರವಾಗಿಲ್ಲ ಗೈಸ್. ದರ್ಶನ ಎಲ್ಲ ಸೂಪರ್ ಆಗೈತು. ಆಮೇಲೆ ಏನಾದ್ರು ನಾವು ದರ್ಶನ ಮಾಡಕ್ ಬಂದಿದ್ರೆ ಖಂಡಿತವಾಗ್ಲೂ ಅದಾಗ್ತಾ ಇರ್ಲಿಲ್ಲ. ಬಟ್ ಇವಾಗ ಸೂಪರ್ ಆಗಿ ದರ್ಶನ ಆಯ್ತು. ಈಗ ಹೋಗಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಆಮೇಲೆ ಮಡಿಯೆಲ್ಲ ಎತ್ಕೊಂಡ್ ಬರೋಣ, ಓಕೆನಾ? ಸೊ ಲೆಟ್ಸ್ ಗೋ. ಈಗ ಟೈಮ್ ಆಗಿದೆ 11 ಗಂಟೆ ಅಂಡ್ ನೋಡಿ ಡಿಸೈನ್ ಎಲ್ಲ ಮಾಡ್ಬೇಕು. ಆಕ್ಚುಲಿ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಬಿಕಾಸ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ಆಮೇಲೆ ಜೋರಾಗಿ ಮಾತಾಡಿದ್ರೆ ಅವ್ರ ಅಮ್ಮ ನಂಗೆ ಹೊಡಿತಾರೆ. ಇದು ರೆಫರೆನ್ಸು. ನಮ್ಮತ್ತೆ ಇವಾಗ ಬೇರೆ ಡಿಸೈನ್ ಮಾಡ್ತಿದ್ದೀರಾ ಇಲ್ಲ ಅದೇ ಡಿಸೈನ್ ಮಾಡ್ತಿದ್ದೀರಾ ಗೊತ್ತಿಲ್ಲ. ನಾನು ಒಂದ್ಸತಿ ಟ್ರೈ ಮಾಡ್ತೀನಿ. ನೋಡಿ ಇದು ವಿಭೂತಿಗೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿರೋದು, ಓಕೆನಾ? ಇದು ಆ್ಯಕ್ಚುಲಿ ಏನು ಗೊತ್ತಾ, ಪೇಂಟ್ ತೊಗೊಂಬಂದಿದ್ದೆ. ಆದರೆ ಇದಕ್ಕೆ ಪೇಂಟ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ಲ್ಯಾನ್ನ ಮಾಡಿದ್ದೀವಿ. ಇದು ನಮ್ಮ ಅಮ್ಮನ ಪ್ಲ್ಯಾನ್ ಗೈಸ್. ಡಿಸೈನ್ ಮಾಡಿಬಿಟ್ಟೆ ಪೂಜೆ ಮಾಡ್ಬೋದಲ್ಲ? ಡಿಸೈನ್ ಮಾಡಿಬಿಟ್ಟು ಯಾಕೆ ಪೂಜೆ ಮಾಡಬಾರ್ದು? ಮಾಡ್ಬೋದು. ನೋಡಿ ಗೈಸ್, ಎಷ್ಟೆಷ್ಟೆಲ್ಲ ನಾವು ಇದು ಕಲಿತಾ ಇದ್ದೀವಿ. ಮೆಹಂದಿ ಬಿಡಿಸೋದು, ಪಾಟಿಗೆ ಡಿಸೈನ್ ಮಾಡ್ತಾ ಇದ್ದೀವಿ, ರಂಗೋಲಿ ಹಾಕಿದ್ದೀವಿ. ಮುತ್ತಜ್ಜಿ ಮನೆಗೆ ಹೋಗಿದ್ದವಲ್ಲ ಒಂದ್ಸತಿ, ಜಯಮ್ಮಜ್ಜಿ, ಅವಾಗ ABCD ಬರೆದಿತ್ತು. ಏನೋ ಒಂದು ಬರೀರವ್ವ ಅಂತ ಕೊಟ್ಟಿದ್ರ ಅಜ್ಜಿ. ಅವಾಗ ಎಲ್ಲ ಇದ್ವಲ್ಲ, ಬರೆಯವ್ವ ನೀನು. ಅತ್ತೆ ಆ ಕಡೆಗೆ ಬರೀತಾರಲ್ಲ, ಒಬ್ರು ಬರೀತಾ ಇರ್ಬೇಕಾದ್ರೆ ಒಬ್ರು ನೋಡ್ಬೇಕಂತೆ. ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.